ಚಿನ್ನ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಈ ಗಗನದೆತ್ತರಕ್ಕೆ ಬೆಳೆದಿರುವಂತಹ ಬೆಲೆಯಲ್ಲಿ ಯಾರು ತಾನೇ ಚಿನ್ನವನ್ನು ಕೊಳ್ಳೋಕೆ ಆಗ್ತಿದೆ. ಆದರೆ ವಿಶ್ವದ ಈ 4 ಸ್ಥಳಗಳಲ್ಲಿ ಚಿನ್ನ ಫ್ರೀ 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 ಭಾರತದಲ್ಲೇ ಇವೆ ಆ 2 ಗೋಲ್ಡನ್ ಪ್ಲೇಸ್. ಇಲ್ಲಿದೆ ನೋಡಿ ಸಂಪೂರ್ಣ ಮಾಹಿತಿ. ನಮಸ್ಕಾರ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆದರದ ಸ್ವಾಗತ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಚಿನ್ನದ ಬೆಲೆ ಗಗನಕ್ಕೇರುತ್ತಿದೆ. ಬೆಲೆ ಎಷ್ಟೇ ಏರಿದ್ದರೂ ಅದನ್ನು ಖರೀದಿಸುವವರ ಸಂಖ್ಯೆ ಮಾತ್ರ ಕಡಿಮೆಯಾಗುತ್ತಿಲ್ಲ. ಚಿನ್ನದ ಮೌಲ್ಯ ಹೆಚ್ಚಾಗುತ್ತಿದೆಯೇ ಹೊರತು ಕಡಿಮೆಯಾಗುತ್ತಿಲ್ಲ. ಅದಕ್ಕಾಗಿಯೇ ಭಾರತೀಯರಿಗೆ ಚಿನ್ನ ಇಷ್ಟೊಂದು ಅಮೂಲ್ಯವಾಗಿದೆ. ಆದರೆ ಜಗತ್ತಿನಲ್ಲಿ ಚಿನ್ನ ಉಚಿತವಾಗಿ ಲಭ್ಯವಿರುವ ಸ್ಥಳಗಳು ಕೇವಲ 4. ಇವುಗಳಲ್ಲಿ 2 ನಮ್ಮ ದೇಶದಲ್ಲಿದೆ. ಚಿನ್ನವನ್ನ ಮಹಿಳೆಯರು ಮಾತ್ರವಲ್ಲ, ಎಲ್ಲರೂ ಇಷ್ಟಪಡುತ್ತಾರೆ. ಇತ್ತೀಚೆಗೆ ಪುರುಷರು ಸಹ ಚಿನ್ನವನ್ನು ಬೇರೆ ಬೇರೆ ರೀತಿಯ ಆಭರಣಗಳ ರೂಪದಲ್ಲಿ ಧರಿಸುತ್ತಿದ್ದಾರೆ. ಜೊತೆಗೆ ಚಿನ್ನವು ಭದ್ರತೆಯ ಮೂಲವಾಗಿದೆ. ಕೃಷಿ, ವ್ಯವಹಾರ ಅಥವಾ ವೈದ್ಯಕೀಯ ವೆಚ್ಚಗಳಿಗಾಗಿ ಕಷ್ಟದ ಸಮಯದಲ್ಲಿ ಚಿನ್ನವು ಸಹಾಯ ಮಾಡುತ್ತದೆ. ಕೆಲವರು ಹೂಡಿಕೆಯಾಗಿಯೂ ಚಿನ್ನವನ್ನು ಖರೀದಿಸುತ್ತಾರೆ. ಚಿನ್ನದ ಬೆಲೆ ದಿನೇ ದಿನೇ ಹೆಚ್ಚುತ್ತಾ ಇರುವುದರಿಂದ ಎಲ್ಲರೂ ಚಿನ್ನದ ಬೆಲೆ ಇಳಿಯಲು ಕಾಯ್ತಾ ಇದ್ದಾರೆ. ಈ ಪರಿಸ್ಥಿತಿಯಲ್ಲಿ ಚಿನ್ನ ಉಚಿತವಾಗಿ ಲಭ್ಯವಿದೆ ಎಂದು ಯಾರಿಗಾದರೂ ಹೇಳಿದರೆ ಯಾರು ಕೂಡ ಖಂಡಿತವಾಗಿಯೂ ನಂಬುವುದಿಲ್ಲ. ಆದರೆ ಚಿನ್ನ ಉಚಿತವಾಗಿ ಲಭ್ಯವಿರುವ ಸ್ಥಳಗಳಿವೆ. ಪ್ರಪಂಚದಲ್ಲಿ ಚಿನ್ನ ಉಚಿತವಾಗಿ ಲಭ್ಯವಿರುವ 4 ಸ್ಥಳಗಳಿದೆ. ಅದರಲ್ಲಿ 2 ಭಾರತದಲ್ಲಿದೆ. ಕೆನಡಾದ ಕಿಲೋಡೈಕ್ ನದಿಯಿಂದ ಅತಿ ಹೆಚ್ಚು ಚಿನ್ನವನ್ನು ಗಣಿಗಾರಿಕೆ ಮಾಡಲಾಗುತ್ತದೆ. ಇದು ಈ ಉದ್ಯಮದಲ್ಲಿರುವ ಅನೇಕ ಜನರ ಜೀವನೋಪಾಯವೂ ಕೂಡ ಆಗಿದೆ. ಅಮೆರಿಕ ಸಂಯುಕ್ತ ಸಂಸ್ಥಾನದ ಮಿಸೌರಿ ನದಿಯ ಮರಳಿನಲ್ಲಿ ಜನರು ಚಿನ್ನವನ್ನು ಹುಡುಕುತ್ತಾರೆ. ಇಲ್ಲಿಯ ಜನರು ನದಿಯಲ್ಲಿ ಸಿಗುವ ಚಿನ್ನವನ್ನು ಮಾರಾಟ ಮಾಡುವ ಮೂಲಕ ಜೀವನವನ್ನ ಸಾಗಿಸುತ್ತಾರೆ. 19ನೇ ಶತಮಾನದ ಮಧ್ಯಭಾಗದಲ್ಲಿ ಮಾಂಟಾನಾ ಹೊಳೆಯ ಜಲ್ಲಿಕಲ್ಲುಗಳಲ್ಲಿ ಚಿನ್ನವನ್ನ ಮೊದಲು ಕಂಡುಹಿಡಿಯಲಾಯಿತು. ನಮ್ಮ ದೇಶದಲ್ಲಿ ಚಿನ್ನ ಉಚಿತವಾಗಿ ಲಭ್ಯವಿರುವ ಸ್ಥಳಗಳಿವೆ. ಭಾರತದ 2 ನದಿಗಳಲ್ಲಿ ಚಿನ್ನ ಉಚಿತವಾಗಿ ಲಭ್ಯವಿದೆ. ಸ್ವರ್ಣರೇಖಾ ಚಿನ್ನದಿಂದ ಹರಿಯುವ ನದಿ. ಜನರು ಚಿನ್ನವನ್ನು ಹೊರತೆಗೆಯಲು ನದಿಯಿಂದ ಮರಳನ್ನು ತೆಗೆದುಕೊಳ್ಳುತ್ತಾರೆ. ಅವರು ಚಿನ್ನದಿಂದ ಮರಳನ್ನು ಬೇರ್ಪಡಿಸುತ್ತಾರೆ. ಕರ್ಕರಿ ನದಿಯು ಸ್ವರ್ಣರೇಖಾ ನದಿಯ ಉಪನದಿಯಾಗಿದೆ. ಈ ನದಿಯ ಮರಳಿನಲ್ಲಿಯೂ ಕೂಡ ಚಿನ್ನ ಕಂಡುಬರುತ್ತದೆ. ಮರಳಿನಲ್ಲಿ ಬೆರೆಸಿದ ಚಿನ್ನವನ್ನ ಹೊರತೆಗೆಯಲು ಜನರು ನದಿಯಿಂದ ಮರಳನ್ನು ಅಗೆಯುತ್ತಾರೆ. ಆದರೆ ಈ ನದಿಗಳು ಎಲ್ಲಿಂದ ಹುಟ್ಟುತ್ತದೆ ಎಂಬುದು ಯಾರಿಗೂ ಕೂಡ ತಿಳಿದಿಲ್ಲ. ಚಿನ್ನದ ಬೆಲೆ ಮುಂದೆಯಾದರೂ ಕಡಿಮೆಯಾಗಲಿ ಎಂದು ಪ್ರಾರ್ಥಿಸುತ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸುತ್ತಾ ಇದ್ದೇವೆ. ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ವೀಕ್ಷಕರೇ. ಧನ್ಯವಾದಗಳು.